ಸ್ವಾರ್ಥ ನಿಸ್ವಾರ್ಥ ಪಾರಮಾರ್ಥದ ಸಂಗಮವೇ ಜೀವನ. ಸ್ವಾರ್ಥ ನಿಸ್ವಾರ್ಥ ಪಾರಮಾರ್ಥದ ಸಂಗಮವೇ ಜೀವನ. ಅನುಭವ ಅನುಭಾವ ಅನುಭೂತಿಗಳ ಅನುಭವ ಅನುಭಾವ ಅನುಭೂತಿಗಳ ಚಿಂತನೆ ಸಂಜೀವನ. ಚಿಂತನೆ ಸಂಜೀವನ. ಸಮರಸ ಸಂತೋಷ ಅತಿಮಾನಸದ ಸಮ್ಮಿಲನವೇ ನಿಜಾತ್ಮ ಶಿವನ ಅರಿವ ಸಾಧನ. ಅರಿವ ಸಾಧನ ಅರಿವ ಸಾಧನ ಅರಿವ ಸಾಧನ ಅರಿವ ಸಾಧನ. ಸ್ವಾರ್ಥ ಜೀವನದಲ್ಲಿ ಇರಬೇಕು, ಅದು ಪ್ರಮಾಣ ಅತ್ಯಂತ ಕಡಿಮೆ ಇರಬೇಕು. ನಿಸ್ವಾರ್ಥ ಸ್ವಲ್ಪ ಅದಕ್ಕಿಂತ ಜಾಸ್ತಿ ಇರಬೇಕು. ಇನ್ನು ಪಾರಮಾರ್ಥ ಅದು ಇನ್ನೂ ಜಾಸ್ತಿ ಆಗಿರಬೇಕು. ಇವೆಲ್ಲದರ ಸಂಗಮ ಇದ್ದಾಗ ಮಾತ್ರ ಜೀವನ ಸುಂದರ ಸುಮಧುರ ಆಗ್ತದೆ. ಹಾಗೆ ಅನುಭವ ಬೇಕು, ಜೊತೆಗೆ ಅನುಭವ ಶರಣರ ಅನುಭವನೂ ಬೇಕು. ಆಮೇಲೆ ಇದೆಲ್ಲ ಆದಮೇಲೆ ಅನುಭೂತಿ ಪಡಿಬೇಕು. ಅದರ ಚಿಂತನೆ ಮಾಡ್ತಾ ಇದ್ದರೆ ಅದೇ ಸಂಜೀವನ. ಸಂಜೀವನ ಅಂದರೆ ಏನಲ್ಲ, ಅದಕ್ಕೆ ಮರಣ ಇಲ್ಲದ ಜೀವನ ಅಂತ. ಶರೀರಕ್ಕೆ ಮರಣ, ಆದರೆ ನಮಗೆ ಅಲ್ಲ, ಅರಿವಿಗೆಲ್ಲ. ಅದೇ ಸಂಜೀವನ. ಸಮರಸ ಅಂದರೆ ಜೀವನ, ಅಲ್ಲಿ ಸುಖ ದುಃಖ ಎಲ್ಲವೂ ಇರ್ತದೆ, ಹಾಗೆ ಸಂತೋಷ ಇರ್ತದೆ. ಆದರೆ ಇದೆಲ್ಲವನ್ನು ಮೀರಿ ಅತಿಮಾನಸಕ್ಕೆ ಹೋಗುವಂಥ ಪರಿಕಲ್ಪನೆ ನಮ್ಮಲ್ಲಿ ಇಟ್ಟುಕೊಂಡು ಇದೆಲ್ಲದರ ಸಮ್ಮಿಲನ ಆದಾಗ ಆ ನಿಜಾತ್ಮ ಶಿವನನ್ನು ಅರಿಲಿಕ್ಕೆ ಇದು ಸಾಧನ ಆಗ್ತದೆ. ಆ ನಿಜಾತ್ಮ ಶಿವನ ದರ್ಶನ ಆಗ್ತದೆ ಅಂಥೇಳಿ ಎರಡು ಮಾತು ವಿರಾಮ ಕೊಡ್ತಾ ಇದ್ದೇನೆ. ಇದೊಂದು ಸ್ವರಚಿತ ವಚನ, ಹಾಡಿದವರು ರವೀಂದ್ರ ಜಕಾತಿ.